ನಮಸ್ಕಾರ ಟಿವಿ9ನ ವಿಶೇಷ ಕಾರ್ಯಕ್ರಮ ಟ್ರಾವೆಲ್ ಗೈಡ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಕೆಲಸದ ಒತ್ತಡ, ಊಟ, ನಿದ್ದೆ ಮತ್ತೆ ಕೆಲಸ ಹೀಗೆ ಈ ರಸವಿಲ್ಲದ ರುಟೀನ್ನಿಂದ ಒಂದಷ್ಟು ಬ್ರೇಕ್ ಬೇಕು ಅಂತ ಸಾಕಷ್ಟು ಜನ ಟ್ರಿಪ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ಟ್ರಿಪ್ ಪ್ಲಾನ್ ಮಾಡೋದೇ ಒಂದು ದೊಡ್ಡ ಹೆಡೇಕ್ ಆಗಿಬಿಡುತ್ತೆ. ಎಲ್ಲಿ ಹೋಗಬೇಕು, ಎಷ್ಟು ಖರ್ಚು ಬರುತ್ತೆ, ವೀಸಾ, ಟಿಕೆಟ್, ಹೋಟೆಲ್ ಎಲ್ಲ ಪ್ಲಾನ್ ಮಾಡೋದು ಸುಲಭವಲ್ಲ. ಅದಕ್ಕೆ ಸಾಕಷ್ಟು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳಿವೆ. ಆದರೆ ಯಾರನ್ನ ನಂಬೋದು? ನಮಗೆ ಬೇಕಾದಂಥ ಪ್ಲಾನ್, ಬಜೆಟ್, ಸೆಕ್ಯೂರಿಟಿ ಎಲ್ಲವನ್ನು ಒದಗಿಸುವಂಥ ಟ್ರಾವೆಲ್ ಕಂಪನಿನ ಹುಡುಕ್ತಾ ಇರ್ತೀರಾ. ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ವಿಶ್ವಾಸಾರ್ಹ ಕಂಪನಿ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶ್ರೀಲಂಕಾ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಟ್ರಾವೆಲ್ ಅಡ್ವೈಸರ್ ಆಗಿರುವಂಥ ಮಿಸಸ್ ಶ್ರುತಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಎಸ್ ಮೇಡಮ್, ಶ್ರೀಲಂಕಾ ಅಂದ ತಕ್ಷಣ ಈಗಿನ ದಿನಗಳಲ್ಲಿ ತುಂಬಾನೇ ಒಂದು ಗೋ ಟು ಡೆಸ್ಟಿನೇಷನ್ ಆಗಿಬಿಟ್ಟಿದೆ ಇಂಡಿಯನ್ಸ್ಗೆ. ಮತ್ತು ಶ್ರೀಲಂಕಾ ಅಂತ ಹೇಳಿದ ತಕ್ಷಣ ಅದೊಂಥರ ಎಮೋಷನ್ ಕೂಡ ಹೌದು. ಸಾಕಷ್ಟು ಒಳ್ಳೆ ಟೆಂಪಲ್ಸ್ಗಳಿವೆ, ನಮ್ಮ ಭಾರತದ ಒಂದು ಇತಿಹಾಸ, ರಾಮಾಯಣ ನಡೆದಂಥ ಜಾಗ ಅನ್ನುವಂಥದ್ದು. ಸೊ ಶ್ರೀಲಂಕಾ ಟೂರ್ ಪ್ಯಾಕೇಜ್ ಬಗ್ಗೆ ಯಾವಾಗಿಂದ, ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಮಸ್ಕಾರ, ನಾನು ನಿಮ್ಮ ಶ್ರುತಿ, ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನು ಇವತ್ತು ನಿಮಗೆ ಒಂದು ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಶ್ರೀಲಂಕಾ ಅಂತ ಬಂದಾಗ ನಮ್ಮ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಒಂದ್ಸಲಿ ಆದರೂ ನಮ್ಮ ನೇಬರಿಂಗ್ ಕಂಟ್ರಿ ಆಗಿದೆ, ಒಂದು ಸೌತ್ ಏಷ್ಯಾನಲ್ಲಿ ಬ್ಯೂಟಿಫುಲ್ ಆದಂಗೆ ಇಂಡಿಯನ್ ಓಷನಲ್ಲಿ ಲೊಕೇಟ್ ಆಗಿರುವಂಥ ಒಂದು ನೇಷನ್ ಆಗಿದೆ. ಎಲ್ಲ ಥರ ಅಡ್ವೆಂಚರ್ಸ್, ವೈಲ್ಡ್ ಲೈಫ್, ಬೀಚಸ್, ಅಟ್ರಾಕ್ಟಿವ್ ಪ್ಲೇಸ್ಗಳಲ್ಲಿ ಇದು ಒಂದು ಬ್ಯೂಟಿಫುಲ್ ಆದಂಥ ಡೆಸ್ಟಿನೇಷನ್. ನಮ್ಮ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಯಾರೆಲ್ಲ ಶ್ರೀಲಂಕಾ ಪ್ಯಾಕೇಜ್ನ ಇಷ್ಟಪಟ್ಟು ಹೋಗಬೇಕು ಅಂದ್ಕೊಂಡಿದ್ದೀರೋ, ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಬೆಸ್ಟ್ ಚಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಶ್ರೀಲಂಕಾ ಪ್ಯಾಕೇಜ್ ಅಂದರೆ ಎಷ್ಟು ವಿಧವಾಗಿ ಅವೈಲೇಬಲ್ ಇದೆ, ಅಂದರೆ ಎಷ್ಟು ದಿನಗಳು ಬೇಕಾಗುತ್ತೆ, ಯಾವೆಲ್ಲ ಪ್ಲೇಸಸ್ ಕವರ್ ಆಗುತ್ತೆ, ಮತ್ತು ಐಟಿನರಿ ಯಾವ ರೀತಿಯಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದರೆ. ಐಟನರಿ ನೋಡೋದಾದರೆ ಒಂದು ಮೀಡಿಯಮ್ ಆಗಿರುವಂಥ ಲಾಂಗ್ ಡ್ಯೂರೇಷನ್ನು ಅಲ್ಲ, ಒಂದು ಶಾರ್ಟ್ ಡ್ಯೂರೇಷನ್ನು ಅಲ್ಲ, ಒಂದು ಈಸಿಯಾಗಿ ಅಂತ ಪ್ಲ್ಯಾನ್ ಮಾಡಿರೋಂಥ ಐಟಿನರಿ ಆಗಿದೆ. 5 nights 6 daysಗೆ ಕಂಪ್ಲೀಟಾಗಿ ಶ್ರೀಲಂಕಾ ಒಂದ್ಸಲಿ ಹೋದ್ಮೇಲೆ ಬೇಕಾಗಿರುವಂಥ ಪ್ಲೇಸಸ್ನ ನೋಡಲೇಬೇಕು, ಅಲ್ಲಿರುವಂಥ ಇಂಪಾರ್ಟೆಂಟ್ ಪ್ಲೇಸ್ನ ಕವರ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ 5 nights 6 daysನ ಪ್ಲ್ಯಾನ್ ಮಾಡಿದ್ದಾರೆ. ಯಾವುದೆಲ್ಲ ಪ್ಲೇಸಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ ಅಂದರೆ ಮನವಾರಿ ಟೆಂಪಲ್, ಮುನೇಶ್ವರನ್ ಟೆಂಪಲ್, ಗಾಯತ್ರಿ ಟೆಂಪಲ್, ಶಂಕರಿ ದೇವಿ ಶಕ್ತಿಪೀಠ ಆಗಿರ್ಬೋದು, ಕ್ಯಾಂಡಿ ಟೂತ್ ರಿಲಿಕ್ ಟೆಂಪಲ್, ಗೋಲ್ಡನ್ ಬುದ್ಧ ಟೆಂಪಲ್, ವಿಭೀಷಣ ಟೆಂಪಲ್, ರಾವಣ ಹಾಟ್ವೆಲ್, ಸೀತಾ ವಟಿಕಾ ಅಶೋಕ ಟೆಂಪಲ್. ಅದಲ್ಲದೆ ನಿಮಗೆ ಅಲ್ಲಿರುವಂಥ ಮೇಜರ್ ಆಗಿರುವಂಥ ಒಂದು ಬೀಚ್ನ ಕವರ್ ಮಾಡ್ತಾ ಇದ್ದೀವಿ, ಅದುವೇ ಬೆಂಟೋಟ ವಾಟರ್ ಆ್ಯಕ್ಟಿವಿಟೀಸ್. ಇದೆಲ್ಲ ನೋಡಲೇಬೇಕು, ಕಣ್ಣು ತುಂಬಿಕೊಳ್ಳೇಬೇಕು ಅಂದರೆ ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ಪ್ರತಿಯೊಂದು ಪ್ಯಾಕೇಜಲ್ಲಿ ಅದರದೇ ಆದಂಥ ಸ್ಪೆಷಾಲಿಟಿ ಮತ್ತು ಅಲ್ಲಿರುವಂಥ ಇನ್ಫಾರ್ಮೇಷನ್ನ ನಮ್ಮ ಟೂರ್ ಮ್ಯಾನೇಜರ್ಸ್ ನಿಮ್ಮನ್ನ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ, ಅಥವಾ ಫ್ಲೈಟ್, ಫುಡ್, ಅಕಾಮಿಡೇಷನ್ ಇದೆಲ್ಲ ಅರೇಂಜ್ಮೆಂಟ್ಸ್ ಆಗೋದ್ರಲ್ಲಿ ಯಶಸ್ವಿ ಆಗಿರುತ್ತೆ. ಹಲವಾರು ಪ್ಲೇಸಸ್ಗಳನ್ನ ಹೇಳಿದ್ರಿ, ಸಾಕಷ್ಟು ಟೆಂಪಲ್ಸ್, ಶಕ್ತಿಪೀಠ ಎಲ್ಲವೂ ಕೂಡ ಕವರ್ ಆಗಿದೆ ಶ್ರೀಲಂಕಾದಲ್ಲಿ. ಅಂದರೆ ಈ ಜಾಗಗಳು ಯಾವ ರೀತಿ ಆಗಿರುತ್ತೆ, ಅಂದರೆ ಶ್ರೀಲಂಕಾ ಟೂರ್ ಹೋಗೋರಿಗೆ ಯಾವ ರೀತಿ ವಾತಾವರಣ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ರೀತಿ ಅಡ್ವೆಂಚರ್ಸ್ ಇರುತ್ತೆ, ಮತ್ತು ಯಾವ ರೀತಿ ಅವರು ಅಂದರೆ ಐಟಿನರಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ, ಮೇ ಬಿ ಅವರ ಡ್ರೆಸ್ಸಿಂಗ್ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಶ್ರೀಲಂಕಾ ನೋಡೋದಾದರೆ ವರ್ಷ ಪೂರ್ತಿ ಎಲ್ಲ ಕ್ಲೈಮೇಟಲ್ಲೂ ಹೊಂದ್ಕೊಳ್ಳುವಂಥ ಒಂದು, ಯಾಕಂದರೆ ನಮ್ಮ ನೇಬರಿಂಗ್ ಕಂಟ್ರಿ ಆಗಿರುತ್ತೆ. ಸೊ ಇಂಡಿಯನ್ ಕ್ಲೈಮೇಟ್ ಯಾವ ಥರ ಇರುತ್ತೋ ಮೋಸ್ಟ್ ಪ್ರಾಬಬ್ಲಿ ಶ್ರೀಲಂಕಾದಲ್ಲೂ ಹಾಗೆ ಇರುತ್ತೆ. ನಮಗೆ ನಮ್ಮ ಸಿಟಿಯಲ್ಲೇ ಇರುವಂಥ ಒಂದು ಫೀಲ್ ನಮಗೆ ಅಲ್ಲಿ ಆಗ್ಬೋದು. ಸೊ ಕ್ಲೈಮೇಟಿಕ್ ಕಂಡೀಷನ್ಸ್ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ, ಎಲ್ಲ ವರ್ಷ ಪೂರ್ತಿ ತಿಂಗಳಲ್ಲೂ ಹೋಗಲೇಬೇಕಾಗಿರುವಂಥ ಸಿಟಿ ಆಗಿರುತ್ತೆ. ಸೊ ಕ್ಲೋತಿಂಗ್ ವಿಷಯ ಅಂತ ಬಂದಾಗ ನಿಮ್ಗೆ ಯಾವ ಥರ ಕಂಫರ್ಟ್ ಇದೆಯೋ, ವೆಸ್ಟರ್ನ್ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್, ಯಾವುದೇ ಥರ ಲಿಮಿಟ್ಸ್ ಇರೋದ್ರಿಲ್ಲ, ಕಾಟನ್, ಉಲ್ಲನ್ ಎಲ್ಲ ಥರ ಕ್ಲೋತಿಂಗ್ ಕೂಡ ನೀವು ಮಾಡ್ಬೋದು. ಟೆಂಪಲ್ಸ್ನ ವೈಶಿಷ್ಟ್ಯತೆ ಏನಂತ ಹೇಳೋದಾದರೆ, ನಮ್ಮ ರಾವಣ ಹಾಟ್ ವೆಲ್ಸ್ ಅಂತ ಬಂದಾಗ 7 ವೆಲ್ಸ್ನ ರಾವಣ ಅವರು ಕ್ರಿಯೇಟ್ ಮಾಡಿರ್ತಾರೆ ಅವ್ರ ತಾಯಿಗೋಸ್ಕರ ಡೆಡಿಕೇಟ್ ಮಾಡೋಕ್ಕೆ. ಯಾರೆಲ್ಲ ಅಲ್ಲಿ ಹೋಲಿ ಬಾತ್ ಅಂತಲೂ ಹೇಳ್ತಾರೆ, ಏನೋ ಸ್ಕಿನ್ ಡಿಸೀಸ್ ಅಥವಾ ಇನ್ಫೆಕ್ಷನ್ಸ್ ಈ ಥರ ಸಂಬಂಧಪಟ್ಟಿರುವಂಥ ಸ್ಕಿನ್ಗೆ, ಸೊ ಒಂದ್ಸಲಿ ಆದರೂ ನಾವು ತೀರ್ಥನ ಮೈ ಮೇಲೆ ಹಾಕ್ಕೊಂಡ್ರೆ ಎಲ್ಲ ಥರ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಮತ್ತು ತುಂಬ ತಮಿಳಿಯನ್ಸ್ ಅಥವಾ ಬುದ್ಧ ಫಾಲೋ ಮಾಡೋರಿಗೆ ಇದು ತುಂಬಾ ಇಷ್ಟ ಆಗುವಂಥ
ದೇವಸ್ಥಾನ ಅಂತ ಹೇಳ್ಬೋದು. ಯಾಕಂದರೆ ಬುದ್ಧ ಅಂತ ಬಂದಾಗ ನಮಗೆ ಕ್ಯಾಂಡಿ ಟೂತ್ ರಿಲಿಕ್ ಟೆಂಪಲ್ ಬರ್ತೀವಿ. ಒಂದು ಆ್ಯಕ್ಚುಯಲ್ ಟೂತ್ ಆಫ್ ಬುದ್ಧ ಅಂತ ಒಂದು ಡೆಡಿಕೇಟ್ ಮಾಡಿರುವಂಥ ಬುದ್ಧ ಟೆಂಪಲ್ ಹಾಗೂ ಗೋಲ್ಡನ್ ಬುದ್ಧ ಆಗಿರ್ಬೋದು. ಇದಲ್ಲದೆ ನಮಗೆ ಶಂಕರಿ ದೇವಿ ಶಕ್ತಿಪೀಠ ಸಿಗ್ತಾ ಇದೆ. ಸೊ ಎಲ್ಲೆಲ್ಲೋ ನಾವು ಶಕ್ತಿಪೀಠ ನೋಡ್ತೀವಿ, ಆದರೆ ನಮ್ಮ ದೇಶ ಬಿಟ್ಟು ಎಲ್ಲಾದರೂ ಒಂದು ಇದೆ ಅಂದರೆ ಅದು ಶ್ರೀಲಂಕಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ನೀವು ಹೇಳಿದ್ರಿ, ಆಲ್ಮೋಸ್ಟ್ ಇಂಡಿಯಾದಲ್ಲಿ ಹೇಗಿದೆಯೋ ಅದೇ ವಾತಾವರಣ ಇರುತ್ತೆ, ಮತ್ತೆ ಅಲ್ಲಿ ವಿಭಿನ್ನವಾದ ಜಾಗಗಳು ಕೂಡ ಇರುತ್ತೆ ಅನ್ನೋದಾಗಿ. ಹಾಗೆ ನೋಡಿದ್ರೆ ಈಗ ಶ್ರೀಲಂಕಾ ಟೂರ್ ಪ್ಯಾಕೇಜ್ ಅನ್ನುವಂಥದ್ದು ಹೈ ಬಜೆಟ್ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ಹೋಗಬಹುದು ಅಫೋರ್ಡೆಬಲ್ ಲೋ ಬಜೆಟ್ ಅಂತ ಕನ್ಸಿಡರ್ ಮಾಡಬೇಕಾ, ಯಾವ ರೀತಿ ಇರುತ್ತೆ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ? ನಮ್ಮ ಆರ್ ವಿ ಟೂರ್ಸಲ್ಲಿ ಟ್ರಾವೆಲ್ಸಲ್ಲಿ ನೋಡೋದಾದರೆ ಎಲ್ಲ ನಿಮಗೆ ಇಂಟರ್ನ್ಯಾಷನಲ್ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಆಗಿರ್ಬೋದು ಎಲ್ಲ ಬಜೆಟ್ ಫ್ರೆಂಡ್ಲಿ ಅಥವಾ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಸೊ ಶ್ರೀಲಂಕಾನೂ ಕೂಡ ಅಷ್ಟೇ, ಜಸ್ಟ್ 59,500ಗೆ ನಿಮಗೆ ಫ್ಲೈಟ್, ಫುಡ್, ಅಕಾಮಿಡೇಷನ್ ಸಿಗ್ತಾ ಇದೆ. ಮತ್ತು ಆನ್ ಅರೈವಲ್ ವೀಸಾ ಆಗಿರೋದ್ರಿಂದ ನಿಮ್ಗೆ ವೀಸಾ ಚಿಂತೆನೂ ನಾವು ನಿಮಗೆ ತೊಂದರೆ ಕೊಡ್ತಾ ಇಲ್ಲ. ಎಲ್ಲ ಇನ್ಕ್ಲೂಡ್ ಆಗಿ ಬರುವಂಥ ಒಂದು ಶ್ರೀಲಂಕಾ ಪ್ಯಾಕೇಜ್ ಆಗಿದೆ. ಅರೌಂಡ್ 59K ಅಲ್ಲಿ ಎಲ್ಲ ಫ್ಲೈಟ್, ಇನ್ಕ್ಲೂಡಿಂಗ್ ಫ್ಲೈಟ್, ಅಕೊಮಿಡೇಷನ್ ಮತ್ತು ಫುಡ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರಿ. ಅಕೊಮಿಡೇಷನ್ ಅಂತ ಬಂದಾಗ ಹೇಗಿದೆ ಶ್ರೀಲಂಕಾದಲ್ಲಿ, ಮತ್ತು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಯಾವ ರೀತಿ ಬುಕ್ಕಿಂಗ್ಸ್ ಮಾಡಿರ್ತೀರಾ ಅದನ್ನು ಹೇಳೋದಾದರೆ? ಅಕಾಮಿಡೇಷನ್ಸ್ ಅಂತ ಹೇಳಬೇಕಾದ್ರೆ ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಫಸ್ಟು ನಾವು ಪ್ರಾಮಿನೆನ್ಸ್ ಕೊಡೋದು ಅಕಾಮಿಡೇಷನ್. ಯಾಕಂದರೆ ಎಲ್ಲ ಟ್ರಾವೆಲರ್ಸು ಟ್ರಾವೆಲ್ ಮಾಡಬೇಕಾದ್ರೆ ಫಸ್ಟು ಅವ್ರ ಮೈಂಡಲ್ಲಿ ಬರೋದಾದ್ರೆ ರೂಮ್ಸ್ ಹೇಗಿರುತ್ತೆ, ಅಲ್ಲಿ ಹೋದ್ಮೇಲೆ ನಮ್ಗೆ ಅಡ್ಜಸ್ಟ್ ಆಗುತ್ತಾ, ಕಂಫರ್ಟ್ನೆಸ್ನ ಎಲ್ಲರೂ ಎದುರು ಕಾಣ್ತಾರೆ. ಸೊ ಆ ದೃಷ್ಟಿ ಮೂಲಕ ನಾವು ಅಕಾಮಿಡೇಷನ್ ನಿಮಗೆ 4 to 5 ಸ್ಟಾರ್ಸ್ನ ಕೊಡ್ತಾ ಇದ್ದೀವಿ. ಸೊ ಯಾರಿಗೂ ಎಲ್ಲೂ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ರೂಮ್ಸ್ ಆಗಲಿ, ಕ್ಲೆನ್ಲಿನೆಸ್ ಮೇಂಟೆನೆನ್ಸ್ ಆಗಲಿ, ಪ್ರತಿಯೊಂದು ಪಾಯಿಂಟಲ್ಲೂ ನಿಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ದಾಗುತ್ತೆ. ಎಸ್, ಈಗ ಅಬ್ರಾಡ್ ಟೂರ್ ಅಂದ ತಕ್ಷಣ ತುಂಬ ಜನಕ್ಕೆ ಊಟ ಹೇಗಿರುತ್ತೋ ಅಲ್ಲಿ ಅಡ್ಜಸ್ಟ್ ಆಗುತ್ತಾ? ಯಾಕೆಂದರೆ 5-6 ದಿನ ಕೂಡ ಒಳ್ಳೆ ಬೇಕಾಗಿರುವಂಥ ಫುಡ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಟ್ರಾವೆಲ್ ಮಾಡೋದು ಕೂಡ ಅಷ್ಟು ಡಿಫಿಕಲ್ಟ್ ಆಗುತ್ತೆ. ಸೊ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಫುಡ್ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದಾದರೆ ಯಾವ ರೀತಿ ಫುಡ್ನ ಒದಗಿಸಲಾಗುತ್ತೆ? 2 ಟೈಮ್ಸ್ ಇರುತ್ತಾ, ಅಥವಾ ಲಂಚು ಎಲ್ಲವೂ ಕೂಡ ಇನ್ಕ್ಲೂಡೆಡ್ ಇರುತ್ತಾ? ಯಾವ ರೀತಿ ಇರುತ್ತೆ? ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನೀವು ಯಾವುದೆಲ್ಲ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೊಳ್ತೀರೋ, ಇಂಟರ್ನ್ಯಾಷನಲ್ ಅಂತ ನೋಡಿದಾಗ ಒಂದೊಂದು ಡೆಸ್ಟಿನೇಷನಲ್ಲಿ ಒಂದೊಂದು ಥರ ಫುಡ್ ಅರೇಂಜ್ಮೆಂಟ್ಸ್ ಇರುತ್ತೆ. ಶ್ರೀಲಂಕಾ ಅಂತ ಬಂದಾಗ ಕಂಪ್ಲೀಟ್ 3 ಟೈಮ್ಸ್ ಫುಡ್, ಇಂಡಿಯನ್ ಫುಡ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮದೇ ಆದಂಥ ಕಿಚನ್ ಟೀಮ್ ಇರ್ತಾರೆ. ಸೊ ನಿಮಗೆ ಮನೆ ಊಟ ತಿಂತಾ ಇದ್ದೀವೇನೋ ಅನ್ನೋ ಅಂಥ ಫೀಲಿಂಗ್ನ ತರಿಸೋದಲ್ಲಿ ಯಶಸ್ವಿ ಆಗಿದ್ದೇವೆ. ಸೊ ಫುಡ್ಡಿನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಇಂಡಿಯನ್ ಫುಡ್ನ ಸಿಗೋ ಥರ ನಿಮಗೆ ಆಪ್ಷನ್ ಇದೆ. ಯಾರೆಲ್ಲ ಶ್ರೀಲಂಕನ್ ಫುಡ್ ಟ್ರೈ ಮಾಡಬೇಕು ಅಂದರೆ ಬೊಫೆಟಲ್ಲೂ ಅದು ಕೂಡ ಅವೈಲಬಲ್ ಇರುತ್ತೆ. ಸೊ 2 ಥರ ಫುಡ್ನ ನೀವು ಇಷ್ಟಪಟ್ಟು ಖುಷಿಯಾಗಿ ಊಟ ಮಾಡ್ಬೋದು. ಎಸ್, ನೀವು ಹೇಳಿದ್ರಿ ಅಂದರೆ ಈ ಪ್ಯಾಕೇಜಲ್ಲಿ ಫ್ಲೈಟ್ ಚಾರ್ಜಸ್ ಎಲ್ಲ ಕವರ್ಡ್ ಇರುತ್ತೆ ಅನ್ನುವಂಥದ್ದು. ಅಲ್ಲಿ ಹೋದಾಗ ಶ್ರುತಿ ಅವರೇ, ಅಂದರೆ ಟ್ರಾವೆಲ್ ಮಾಡೋದಕ್ಕೆ ವೆಹಿಕಲ್ಸ್ ಅದೆಲ್ಲ ಯಾವ ರೀತಿ ಅರೇಂಜ್ಮೆಂಟ್ಸ್ ಇರುತ್ತೆ? ಅದಕ್ಕೇನಾದರೂ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತಾ? ಸೊ ಆ ಲಕ್ಸುರಿ ಬಗ್ಗೆ ನೀವು ಹೇಳೋದಾದರೆ? ಬರ್ಡನ್ ಫ್ರೀ ಅಂತ ಹೇಳಿದಂಗೆ ಲಕ್ಸುರಿ ವೆಹಿಕಲ್ಸ್ ಆರ್ ವಿ ಟೂರ್ಸ್ ಕಡೆಯಿಂದ ಇರುತ್ತೆ. ಸೊ ನೀವು ಒಂದ್ಸಲ ಏರ್ಪೋರ್ಟಿಗೆ ಬಂದಿದ್ದ ತಕ್ಷಣ ಪಿಕಪ್ಪಿಂದ ಡ್ರಾಪ್ವರೆಗೂ ಈಚ್ ಆ್ಯಂಡ್ ಎವ್ರಿ ಡೆಸ್ಟಿನೇಷನ್ನ ಕವರ್ ಮಾಡೋದ್ರಲ್ಲಿ ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ವೆಹಿಕಲ್ಸ್ ಇರುತ್ತೆ. ಕಂಫರ್ಟಾಗಿ AC ವೆಹಿಕಲ್ನ ಕೊಟ್ಟಿರ್ತೇವೆ. ಆರಾಮಾಗಿ ಕೂತ್ಕೊಂಡು ಎಲ್ಲ ಪ್ಲೇಸಸ್ನ ನೀವು ಸ್ಟ್ರೆಸ್ ಫ್ರೀಯಾಗಿ ವಿಸಿಟ್ ಮಾಡ್ಬೋದು. ಈಗ ನಾನು ಶ್ರೀಲಂಕಾಗೆ ಹೋಗಬೇಕು ಅಂತ ಹೇಳಿದ್ರೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆ ಎಷ್ಟು ದಿನಗಳ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ, ಮತ್ತು ಏನು ಪ್ರೊಸೀಜರ್ ಇದಕ್ಕೆ ಇದೆ, ಮತ್ತು ಕ್ಯಾನ್ಸಲೇಷನ್ ಪಾಲಿಸಿ ಎಷ್ಟು ದಿನಗಳವರೆಗೆ ಅದರ ಅಂದರೆ ಲೀಜರ್ ಇರುತ್ತೆ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಳ್ಬಹುದಾಗಿರ್ಬೋದು, ಅದೆಲ್ಲವೂ ಕೂಡ ಎಷ್ಟು ದಿನ ಮುಂಗಡವಾಗಿ ಬುಕ್ ಮಾಡಿದ್ರೆ ಬೆಟರ್ ಅಂತ? ಕ್ಯಾನ್ಸಲೇಷನ್ ಪಾಲಿಸಿ ಅಂತ ಬಂದಾಗ ಯಾರೆಲ್ಲ ಈಗ 30 ಡೇಸ್ ಮುಂಚಿತವಾಗಿ ಪ್ಲ್ಯಾನ್ ಮಾಡಿ ಬುಕಿಂಗ್ಸ್ ಮಾಡಿರ್ತಾರೆ 50% ಆಫ್ ಅಡ್ವಾನ್ಸ್ ಅಮೌಂಟ್ನ ತಾವು ತೊಗೊಂಡಿರ್ತೇವೆ. ಕ್ಯಾನ್ಸಲೇಷನ್ ಅಂತ ಬಂದಾಗ 15 ಡೇಸ್ ಅಥವಾ 30 ಡೇಸ್ ಮುಂಚಿತವಾಗಿ ಏನೋ ಅನಾವಶ್ಯಕ ಕಾರಣದಿಂದ ಆಗಿರ್ಬೋದು. ತುಂಬಾ ಪ್ಯಾಕೇಜ್ ಹತ್ರ ಬರ್ತಿದೆ, ಡೇಟ್ ಇನ್ನೇನು 3 ಡೇಸ್ ಇದೆ, 4 ಡೇಸ್ ಇದೆ ಅಂತ ಬಂದಾಗ ಕ್ಯಾನ್ಸಲೇಷನ್ ಖಂಡಿತ ಆಗಲ್ಲ. ಯಾಕಂದರೆ ಇಬ್ರಿಗೂ ತೊಂದರೆ ಆಗುತ್ತೆ. ನಿಮ್ಮ ಹೆಸರಲ್ಲಿ ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು, ರೂಮ್ಸ್, ವೆಹಿಕಲ್ಸ್ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ನಡೆದಿರೋದ್ರಿಂದ ಲಾಸ್ನ ಅವಶ್ಯಕತೆ ಇರುತ್ತೆ. ಸೊ ಯಾರೆಲ್ಲ ಕ್ಯಾನ್ಸಲೇಷನ್ ಮಾಡಬೇಕು ಅಂದ್ಕೊಂಡಿರ್ತೀರೋ ದಯವಿಟ್ಟು ತುಂಬ ಹತ್ರ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗಬೇಡಿ. ಕ್ಯಾನ್ಸಲೇಷನ್ ಮಾಡುವಂಥ ಪ್ರೊಸೀಜರ್ ಬಂದಾಗ ಇಬ್ರಿಗೂ ಲಾಸ್ ನೋಡುವಂಥ ಅವಕಾಶ ಇರುತ್ತೆ.
ಎಸ್, ಶ್ರೀಲಂಕಾದ ಹಲವಾರು ಜಾಗಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಅಲ್ಲಿ ಬೀಚ್ ಈ ರೀತಿ ಪ್ಲೇಸಸ್ ಕೂಡ ಸಾಕಷ್ಟು ಇದೆ ಅನ್ನುವಂಥದ್ದು. ಸೊ ಈ ಪ್ಯಾಕೇಜ್ ಜೊತೆ ಬಿಟ್ಟು ಬೇರೆ ಏನೆಲ್ಲ ಖರ್ಚುಗಳು ಬರಬಹುದು? ಅಲ್ಲಿ ಏನಾದರೂ ಅಡ್ವೆಂಚರ್ ಆಕ್ಟಿವಿಟೀಸ್ ಆಗಿರಬಹುದು, ಅಥವಾ ಏನೋ ಎಕ್ಸ್ಟ್ರಾ ಕನ್ಸರ್ಟ್ ಹೋಗಬೇಕು ಅಂತ ಹೇಳಿದ್ರೆ ಅದು ಆಫ್ಕೋರ್ಸ್ ಅಂದರೆ ಅದಕ್ಕೂ ಅವಕಾಶ ಇರುತ್ತಾ ಟ್ರಾವೆಲರ್ಸ್ಗೆ ಅನ್ನುವಂಥದ್ದು ಒಂದು. ಮತ್ತು ಇನ್ನು ಯಾವುದಕ್ಕೆಲ್ಲ ಪೇ ಮಾಡಬೇಕಾಗುತ್ತೆ ಟ್ರಾವೆಲರ್ಸ್? ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ಎಲ್ಲ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ಗೆ ಎಂಟ್ರಿ ಟಿಕೆಟ್ಸ್ ನಾವೇ ತೊಗೊಳ್ದಿರ್ತೀವಿ. ಸೊ ಇದಲ್ಲದೆ ನಿಮಗೆ ಎಕ್ಸ್ಟ್ರಾ ಲೀಜರ್ ಟೈಮ್ ಅಂತ ಬಂದಾಗ ಶಾಪಿಂಗ್ ಆ ಥರ ಖರ್ಚಿರುತ್ತೆ ಬಿಟ್ಟು ಬೆಂಟೋಟಾ ವಾಟರ್ ಆಲ್ರೆಡಿ ಹೇಳ್ದಂಗೆ ಒಂದು ಸುಂದರವಾದ ಬೀಚ್ ಅಂತ ಹೇಳ್ತೀವಿ. ಫುಲ್ ಡೇ ನಿಮಗೆ ಅಲ್ಲಿರುವಂಥ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡುವಂಥ ಅವಕಾಶ. ನಮ್ಮ ಎ ಸಿ ವೆಹಿಕಲ್ ನಿಮಗೆ ಅಲ್ಲಿವರೆಗೂ ತಲುಪಿಸೋದ್ರಲ್ಲಾಗಲಿ ಅಥವಾ ಅಲ್ಲಿರುವಂಥ ಪ್ಲೇಸಸ್ನ ಕವರ್ ಮಾಡೋದ್ರಲ್ಲಿ ಯಶಸ್ವಿ ಆಗುತ್ತೆ. ಸೊ ವಾಟರ್ ಆ್ಯಕ್ಟಿವಿಟೀಸಲ್ಲಿ ಯಾವ ಥರ ಬೋಟ್ ರೈಡ್ಸ್ ಆಗಿರ್ಬೋದು, ಅಲ್ಲಿರುವಂಥ ಅಂಡರ್ ವಾಟರ್ ಆ್ಯಕ್ಟಿವಿಟಿ, ಮತ್ತೊಂದು ಆ್ಯಕ್ಟಿವಿಟೀಸ್ನ ನೀವು ಇಷ್ಟಪಟ್ಟು ಹೋಗೋದಾದರೆ ಆ ಕಾಸ್ಟ್ನ ನೀವು ಬೇರ್ ಮಾಡಬೇಕಾಗತ್ತೆ. ಇದಲ್ಲದೆ ಬೇರೆ ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಎಂಟ್ರಿ ಟಿಕೆಟ್ಸ್ನ ಆರ್ ವಿ ಟೂರ್ಸ್ ಟ್ರಾವೆಲ್ಸ್ನ ಬೇರ್ ಮಾಡ್ತಾ ಇದೆ. ಸಾಕಷ್ಟು ಜನ ಶ್ರೀಲಂಕಾ ಅಂತಂದರೆ ಯೂತ್ಸ್ ಗ್ರೂಪ್ ಹೋಗ್ತಾ ಇರ್ತಾರೆ, ಸೊ ಗರ್ಲ್ಸ್ ಹೋಗ್ತಾ ಇರ್ತಾರೆ. ಸೊ ಸೆಕ್ಯೂರಿಟಿ ಅಂತ ಬಂದಾಗ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಎಷ್ಟು ನಂಬಬಹುದು? ಮತ್ತು ಥ್ರೂ ಔಟ್ ದ ಟ್ರಿಪ್ ಟ್ರಾವೆಲ್ ಗೈಡ್ ಯಾವಾಗಲೂ ಜೊತೆ ಇರ್ತಾರಾ ಪ್ರತಿಯೊಂದು ಗ್ರೂಪ್ ಜೊತೆಗೆ ಅನ್ನುವಂಥದ್ದು? ಹೌದು ಮ್ಯಾಮ್, ಸೆಕ್ಯೂರಿಟಿ ಅಥವಾ ಸೇಫ್ಟಿ ಆಗಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಇವಾಗ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಂಗ್ಸ್ಟರ್ಸು, ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರೂ ಒಂದು ಸೇಫ್ಟಿ ಇಟ್ಕೊಂಡೇ ಬರಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ಬೇರೆ ಮಾತೇ ಇಲ್ಲ, ಸೇಫ್ಟಿ ಇಸ್ ಫಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೂರ್ ಮ್ಯಾನೇಜರ್ಸ್ ಅಂತ ಹೇಳಬೇಕಾದ್ರೆ ನಿಜವಾಗ್ಲೂ ನಾನು ತುಂಬಾ ಪ್ರೌಡಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವೆಲ್ ಟ್ರೈನ್ ಟೂರ್ ಮ್ಯಾನೇಜರ್ಸ್ ನಮ್ಮಲ್ಲಿ ಇರ್ತಾರೆ. ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿದ್ದು ಎಲ್ಲ ಕಸ್ಟಮರ್ಸ್ನ ಹಾಗೂ ಹೋಗುಗಳನ್ನ ನೋಡಿಕೊಂಡು ಅವ್ರ ಕಷ್ಟದಲ್ಲಿ ಭಾಗಿಯಾಗಿ ಯಾವ ಥರ ಅವ್ರಿಗೆ ಇಷ್ಟ ಆಗುತ್ತೋ ಅದ್ರ ಪ್ರತಿಯೊಂದು ಪ್ಯಾಕೇಜಲ್ಲೂ ಇದೇ ಥರ ಅನುಕೂಲವಾಗಿ ನಡ್ಕೊಂಡು ಹೋಗ್ತಾರೆ. ಸೊ ಟೂರ್ ಮ್ಯಾನೇಜರ್ಸ್ ಬಗ್ಗೆ ತುಂಬಾ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಡಿಸಿಪ್ಲಿನ್ ಆಗಿ ನಿಮಗೆ ಪ್ರತಿಯೊಂದು ಪ್ಯಾಕೇಜಸಲ್ಲೂ ಜೊತೆ ಇರ್ತಾರೆ. ವೆಲ್ ಟ್ರೈನ್ ಟೂರ್ ಮ್ಯಾನೇಜರ್ಸ್ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಇರ್ತಾರೆ. ಮೇಡಮ್, ಇನ್ನು ಈಗ ಶ್ರೀಲಂಕಾ ಟೂರ್ ಪ್ಯಾಕೇಜ್ ಅಂತ ಹೇಳಿದ್ರೆ ಅದರ ಜೊತೆ ಕಸ್ಟಮೈಸ್ ಟೂರ್ ಪ್ಯಾಕೇಜಸ್ ಕೂಡ ಸಾಕಷ್ಟು ಇದೆ. ಸೊ ಶ್ರೀಲಂಕನ್ ಐಟಿನರಿ ಚೇಂಜ್ ಮಾಡಿಕೊಂಡು ಜಾಸ್ತಿ ದಿನ ಹೋಗಬೇಕು, ಅದರ ಜೊತೆ ಬೇರೆ ಪ್ಲೇಸಸ್ ಕೂಡ ಕವರ್ ಮಾಡಬಹುದು ಅನ್ನುವಂಥ ಆಪ್ಷನ್ಸ್ ಇದೆಯಾ ಅಂತ? ಓಕೆ ಮ್ಯಾಮ್, ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ನೋಡಬೇಕಾದ್ರೆ ನಿಮ್ಗೆ ಯಾವಾಗಲೂ ಬೇಕಾದಷ್ಟು ಆಪ್ಷನ್ ಸಿಗುತ್ತೆ. ಒಂದು ನೋಡೋದಾದರೆ ಫಿಕ್ಸ್ಡ್ ಡಿಪಾರ್ಚರ್ ಅಂದರೆ 5 nights 6 days ಏನೆಲ್ಲ ಕವರ್ ಮಾಡಬೇಕಂತ ಪ್ಲ್ಯಾನ್ ಆಗಿರುತ್ತೋ ಅದೇ ಥರ ಇರುತ್ತೆ. ಇನ್ನೊಂದು ಕಸ್ಟಮೈಸ್ ಅಂತ ಬಂದಾಗ ಹನಿಮೂನ್ ಪ್ಯಾಕೇಜಸ್ ಆಗಲಿ ಅಥವಾ ಸೋಲೋ ಟ್ರಾವೆಲರ್ಸ್ ಈ ಥರ ಇಷ್ಟಪಟ್ಟು ಹೋಗ್ತಾರೆ. ಅವ್ರ ಫ್ಯಾಮಿಲಿದೇ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಹೀಗೆ ಹೇಳ್ದಂಗೆ ಹನಿಮೂನ್ ಪ್ಯಾಕೇಜಸ್ ಕೂಡ ಆಗಿರುತ್ತೆ. ಸೊ ಶಾರ್ಟ್ ಡ್ಯೂರೇಷನ್ ಅಥವಾ ಲಾಂಗ್ ಡ್ಯೂರೇಷನ್ನ ನೀವು ಪ್ರಿಫರ್ ಮಾಡ್ಬೋದು. ಯಾವಾಗೆಲ್ಲ ನಿಮ್ಗೆ ಲೀಜರ್ ಟೈಮ್ ಇದೆ, ಸೊ ಈ ಥರ ಡೇಟ್ಸಲ್ಲಿ ನಾವು ಈ ಥರ ಪ್ಲೇಸಸ್ನೇ ನಾವು ಚೂಸ್ ಮಾಡ್ಕೋಬೋದಾ ಅನ್ನೋ ಆಪ್ಷನ್ ಖಂಡಿತ ಇದೆ. ಯಾವುದೇ ಥರ ಪ್ಯಾಕೇಜಸ್ ಆದರೂ ನಿಮಗೆ ಇಷ್ಟ ಆಗುವ ಥರ ಮಾಡೋದ್ರಲ್ಲಿ ಯಶಸ್ವಿ ಆಗಿರುತ್ತೆ. ಇದಲ್ಲದೆ ಲ್ಯಾಂಡ್ ಪ್ಯಾಕೇಜಸ್ ಕೂಡ ನಮ್ಮಲ್ಲಿದೆ. ಒಂದ್ಸತಿ ನೀವು ಏರ್ಪೋರ್ಟಿಂದ ಇಳಿದ ಮೇಲೆ ಯಾವ ಥರ ಅಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಪ್ಲೇಸಿಗೆ ಫಸ್ಟ್ ವಿಸಿಟ್ ಮಾಡಬೇಕು, ಯಾವ ಹೋಟೆಲ್ಸ್ನ ತೊಗೊಂಡ್ರೆ ಬೆಸ್ಟ್ ಆಗಿರುತ್ತೆ, ಎಲ್ಲದಕ್ಕೂ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದಕ್ಕೋಸ್ಕರ ಲ್ಯಾಂಡ್ ಪ್ಯಾಕೇಜ್ ಕೂಡ ಕೊಟ್ಟಿದ್ದೀವಿ. ಪಿಕಪ್ಪಿಂದ ಡ್ರಾಪ್ ಹೋದ್ರು ಆಗಲಿ ಅಥವಾ ವೆಹಿಕಲ್ಸ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಅಕಾಮಿಡೇಷನ್ ಅಥವಾ ಫುಡ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟಾಗಿ ಅರೇಂಜ್ಮೆಂಟ್ ಆಗುತ್ತೆ. ಒಂದು ಫಿಕ್ಸ್ ಡಿಪಾರ್ಚರ್, ಒಂದು ಕಸ್ಟಮೈಸ್ ಅಥವಾ ಇನ್ನೊಂದು ಲ್ಯಾಂಡ್ ಪ್ಯಾಕೇಜ್. ಶ್ರೀಲಂಕಾ ಭಾರತಕ್ಕೆ ತುಂಬ ಹತ್ತಿರ ಇದ್ದರೂ ಕೂಡ ಅಲ್ಲಿಯ ಕಲ್ಚರ್, ಭಾರತದ ಕಲ್ಚರ್ ತುಂಬಾ ಡಿಫ್ರೆನ್ಸಸ್ ಇದೆ. ಅಲ್ಲಿ ಅಂದರೆ ವಿಶಿಷ್ಟವಾಗಿ ಅವ್ರದ್ದೇ ಒಂದು ಕಲ್ಚರ್ ಎಲ್ಲವೂ ಕೂಡ ಇದೆ. ಸೊ ಯಾವ ರೀತಿ ವಿಭಿನ್ನವಾಗಿರುತ್ತೆ, ಮತ್ತು ಫುಡ್ ಅಂತ ಹೇಳ್ತಿರ್ಬೋದು, ಶ್ರೀಲಂಕಾಗೆ ಹೋಗಬೇಕು ಅನ್ನೋರು ಏನೆಲ್ಲ ಮಿಸ್ ಮಾಡ್ಕೊಳ್ಳೇಬಾರ್ದು ಅನ್ನುವಂಥದ್ದು ಏನಿದೆ? ಫುಡ್ ಆಗಿರಬಹುದು, ಪ್ಲೇಸಸ್ ಆಗಿರಬಹುದು, ಅಥವಾ ಅಲ್ಲಿನ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ರೆ ಅಂತ? ಶ್ರೀಲಂಕಾ ಅಂತ ಬಂದಾಗ ಯಾವ ಥರ ವೈಲ್ಡ್ ಲೈಫ್ ಅಥವಾ ಬೀಚಸ್ ಗ್ಯಾಪ್ನ ಬರುತ್ತೋ ಟೀ ಪ್ಲ್ಯಾಂಟೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಶ್ರೀಲಂಕಾಕ್ಕೆ ಹೋಗಬೇಕು ಅಂದಾಗ ಲೈವ್ ಆಗಿರುವಂಥ ಟೀ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಟೀ ಪ್ಲ್ಯಾಂಟೇಷನ್ಸ್ನ ನೋಡೋದ್ರಲ್ಲಿ ತುಂಬ ಖುಷಿ ಆಗುತ್ತೆ. ಯಾವ ಥರ ಎಲ್ಲ ಈ ಥರ ಅಗ್ರಿಕಲ್ಚರಲ್ಲಿ ಅವ್ರದ್ದೇ ಆದಂಥ ಡಿಫ್ರೆಂಟ್ ವೆರೈಟಿ ಆಫ್ ಕಲ್ಚರಲ್ಲಿ ಮಾಡ್ತಾರೆ ಅನ್ನೋದನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ನೋಡ್ಬೋದು. ಶ್ರೀಲಂಕನ್ ಫುಡ್ಡು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಂಡಿಯನ್ ಕಲ್ಚರ್ಗಿಂತ ಏರುಪೇರು ಇರುತ್ತೆ. ಸೊ ಯಾವ ಥರ ಅವರು ಅಡುಗೆ ಹತ್ರ ಅಥವಾ ಅಲ್ಲಿರುವಂಥ ಫುಡ್ ಯಾವ ಥರ ಟೇಸ್ಟ್ ಮಾಡಬೇಕು ಅಂದರೆ ನೀವು ಒಂದು ಸತಿ ಆದರೂ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಶ್ರೀಲಂಕನ್ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೋಬೇಕು.
ಎಸ್, ನೀವು ಹೇಳ್ತಾ ಇದ್ರಿ ತುಂಬ ಜನ ಟ್ರಾವೆಲರ್ಸ್ ಅಂದರೆ ಕಪಲ್ ಪ್ಯಾಕೇಜಸ್ ಕೂಡ ಇರುತ್ತೆ ಅನ್ನುವಂಥದ್ದು. ಸೊ ಕಪಲ್ ಆಗಿ ಹೋಗೋರಿಗೆ ಅಂದರೆ ಬೇರೆ ರೀತಿ ಇರುತ್ತಾ ಅಂತ ಹೇಳಿದ್ರೆ, ಈಗ ಕೆಲವರು ತುಂಬ ಜನ ಹೋಗ್ತಾ ಇರ್ತಾರೆ, ಗ್ರೂಪಲ್ಲಿ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೇನಾದರೂ ಡಿಸ್ಕೌಂಟ್ಸ್ ಇರುತ್ತಾ? ಕಸ್ಟಮೈಸ್ ಪ್ಯಾಕೇಜಸಲ್ಲಿ ಯಾವ ರೀತಿ ವೇರಿ ಆಗುತ್ತೆ? ಸೊ ಅದ್ರ ಬಗ್ಗೆ ಹೇಳೋದಾದರೆ ಎಲ್ಲರಿಗೂ ಸಮಾನತೆ ಆಗಲಿ ಅಂತ ಬಜೆಟ್ ಫ್ರೆಂಡ್ಲಿಯಾಗಿ ಈ ವರ್ಷದ ಆಫರ್ನ ಇದು ಬಿಟ್ಟಿದ್ದಾರೆ. ಜಸ್ಟ್ 59,500 ಎಲ್ಲಾದರೂ ನೀವು ಟ್ರೈ ಮಾಡಿ. ಇಷ್ಟು ಒಳ್ಳೆ ಸರ್ವಿಸಸ್ನ, ಅಕಾಮಿಡೇಷನ್ ವಿತ್ ಫುಡ್ ಅಥವಾ ಫ್ಲೈಟ್ ಟಿಕೆಟ್ಸ್ ಕಂಪ್ಲೀಟ್ ಯಾರಿಗೂ ಎಲ್ಲೂ ತೊಂದರೆ ಆಗದೇ ಇರುವಂಥ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಕೊಟ್ಟಿದ್ದಾರೆ. ಹನಿಮೂನ್ ಪ್ಯಾಕೇಜ್ ಅಂತ ಬಂದಾಗ ಕಸ್ಟಮೈಸ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ. ಯಾರೆಲ್ಲ ಈಗ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೋ ಕಸ್ಟಮೈಸ್ ಹನಿಮೂನ್ ಪ್ಯಾಕೇಜ್ನ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ದಯವಿಟ್ಟು ಬರ್ತಾ ಇರುವಂಥ ನಂಬರ್ಸ್ನ ಕಾಲ್ ಮಾಡಿ. ಪ್ರತಿಯೊಂದು ಪ್ಯಾಕೇಜ್ಗೂ ಅದರದೇ ಆದಂಥ ಡಿಸ್ಕೌಂಟ್ಸ್ ಇದೆ, ನೀವು ಆರಾಮಾಗಿ ಪಡಿಬೋದು. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುವಂಥದ್ದು, ಬೇರೆ ದೇಶ ಅಂದ ತಕ್ಷಣ ಇಂಡಿಯನ್ಸ್ಗೆ ಅದು ಎಷ್ಟು ಸೇಫ್ ಆಗಿರುತ್ತೆ. ಏಕೆಂದರೆ ತುಂಬ ಜನ ಅಲ್ಲಿ ಅಂದರೆ ಇಂಡಿಪೆಂಡೆಂಟಾಗಿ ಹೋದಾಗ ದಾರಿ ತಪ್ಪಿಸೋರು ಇರ್ತಾರೆ, ಮತ್ತು ಕರೆನ್ಸಿ ವಿಷಯದಲ್ಲೂ ಕೂಡ ತುಂಬ ಮೋಸ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಾದರೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಯಾವ ರೀತಿ ಆಗುತ್ತೆ? RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆಗ ಮಾಡ್ತಾ ಇರೋದಲ್ಲ, 25 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲೂ ನಂಬಿಕೆ ಗೆಡ್ಸ್ಕೊಳ್ದೆ ಆರಾಮಾಗಿ ಎಲ್ಲರೂ ಖುಷಿಯಾಗಿ ಟ್ರಾವೆಲ್ ಮಾಡುವಂಥ ಒಂದು RV ಟೂರ್ಸ್ ನಂಬಿಕೆ ಉಳಿಸ್ಕೊಂಡಿದೆ. ಸೊ ಫಾರಿನ್ ಎಕ್ಸ್ಚೇಂಜ್ ಕೂಡ ನಮ್ಮಲ್ಲೇ ಆಗ್ತಿದೆ. ಯಾರೆಲ್ಲ ನಿಮಗೆ ಶ್ರೀಲಂಕನ್ ಕರೆನ್ಸಿನ ಚೇಂಜ್ ಮಾಡಿಸ್ಕೋಬೇಕು, ಆರಾಮಾಗಿ ನಮ್ಮದಲ್ಲಿ ನಂಬಿಕೆ ಇಟ್ಕೊಂಡು ಮಾಡ್ಕೋಬೋದು. ನಮ್ಮ ಟೂರ್ ಮ್ಯಾನೇಜರ್ಸ್ ನಿಮಗೆ 3 ಅಥವಾ 4 ಡೇಸ್ ಮುಂಚಿತವಾಗಿ ವಾಟ್ಸಪ್ಪಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಅಥವಾ ನಿಮಗೆ ಅಲ್ಲಿರುವಂಥ ಭಾಷೆ ಬರೋದಿಲ್ಲ, ನಮ್ಗೆ ಯಾವ ಥರ ಅಲ್ಲಿ ಇರುತ್ತೆ, ಪ್ರತಿಯೊಂದಕ್ಕೂ ನಿಮಗೆ ಆನ್ಸರ್ಸ್ ಮಾಡ್ತಾ ಇರ್ತಾರೆ. ಫಾರಿನ್ ಎಕ್ಸ್ಚೇಂಜ್ ಮಾಡೋದ್ರಲ್ಲೂ ನಮ್ಮ ಟೀಮ್ ಮೆಂಬರ್ಸ್ ನಿಮ್ಮ ಜೊತೆ ಇರ್ತಾರೆ. ಮತ್ತು ಈಗ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಿಮ್ ಕಾರ್ಡ್ ಅದೆಲ್ಲ ಕೂಡ ಯಾವ ರೀತಿಯಾಗಿರುತ್ತೆ? ಅಂದರೆ ಎಮರ್ಜೆನ್ಸಿ ಆಗಿರಬಹುದು, ಏನಾದರೂ ಇದ್ದರೆ ಅದಕ್ಕೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಸಹಕಾರ ಇರುತ್ತಾ? ಹೌದು ಮ್ಯಾಮ್. ಯಾರೆಲ್ಲ ಈಗ ಇಂಡಿಯಾ ಬಿಟ್ಟು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಇದು ಸಿಮ್ ಅವಶ್ಯಕತೆ ಇರುತ್ತೆ. ಸೊ ಅದ್ರ ಪ್ರಕಾರವಾಗಿ ನಮ್ಮ ಟೂರ್ ಮ್ಯಾನೇಜರ್ಸ್ ನಿಮಗೆ ಏರ್ಪೋರ್ಟಲ್ಲಿ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಸಿಮ್ ಎಕ್ಸ್ಚೇಂಜ್ ಬಗ್ಗೆ ತಿಳಿಸ್ಕೊಳ್ಬೋದು. ಮಾಹಿತಿ ಸಂಪೂರ್ಣವಾಗಿ ನಿಮಗೆ ವಾಟ್ಸಪ್ ಗ್ರೂಪ್ ಮೂಲಕ ತಿಳಿಸ್ಕೊಡ್ತಾರೆ. ನೀವು ಹಲವಾರು ಪ್ಯಾಕೇಜ್ ಟೈಪ್ಸ್ನ ಹೇಳಿದ್ರಿ. ಅದರಲ್ಲಿ ಶ್ರೀಲಂಕಾನ ಕಂಪ್ಲೀಟಾಗಿ ನೋಡಬೇಕು ಅಂದರೆ ಇಷ್ಟು ದಿನ ಮಿನಿಮಮ್ ಬೇಕಾಗುತ್ತೆ ಅನ್ನುವಂಥದ್ದು ಯಾವ ಟೂರ್ ಪ್ಯಾಕೇಜ್ ಬೆಸ್ಟ್ ಅಂತ ಅನಿಸುತ್ತೆ? ಅಂದರೆ ಎಷ್ಟು ದಿನಗಳ ಕಾಲ ತಗೊಂಡ್ರೆ ಉಚಿತ ಅಂತ ಹೇಳೋದಾದರೆ ನಿಮಗೆ 596 ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಹಂತದಲ್ಲೂ 6 ಡೇಸ್ ಅಂತ ಬಂದಾಗ ಈ ಟೈಮಲ್ಲಿ ಈ ಸಿಚುಯೇಷನಲ್ಲಿ ಈ ಟೆಂಪಲಲ್ಲಿ ಇದ್ದರೆ ಯಾವ ಥರ ಒಳ್ಳೆಯದು, ಅಥವಾ ಈ ಥರ ಡೇ ಅಲ್ಲಿ ಈ ಥರ ಟೆಂಪಲ್ ಇದ್ದರೆ ಯಾವ ಥರ ಕರೆಕ್ಟಾಗಿರುತ್ತೆ, ಪ್ರತಿಯೊಂದು ಪ್ಲ್ಯಾನ್ ಆಗಿರುತ್ತೆ. ಸೊ 5 ನೈಟ್ 6 ಡೇಸ್ ತೊಗೊಂಡಾಗ ನಿಮಗೆ ಕಂಪ್ಲೀಟ್ ಶ್ರೀಲಂಕಾ ನೀಟಾಗಿ ಎಲ್ಲ ಪ್ಲೇಸಸ್ನ ಆರಾಮಾಗಿ ಕವರ್ ಮಾಡ್ಬೋದು. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ 5 ನೈಟ್ 6 ಡೇಸ್ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಎಸ್, ನಾವು ಪ್ಲೇಸಸ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದರ ಜೊತೆಗೆ ಈಗ ರಾಮಾಯಣ ನಡೆದಂತಹ ಜಾಗ, ಸೊ ಇಂಡಿಯನ್ ಬೇಸ್ಡ್ ಟೆಂಪಲ್ಸೇ ಅಲ್ಲಿ ಸುಮಾರಿದೆ. ಸೊ ಕೆಲವೊಂದಷ್ಟು ಟ್ರಾವೆಲರ್ಸ್ ಇರ್ತಾರೆ, ಅಂಥದ್ದನ್ನು ಹೆಚ್ಚಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಯೂತ್ಸ್ ಆದರೆ ಹೆಚ್ಚಾಗಿ ಅಡ್ವೆಂಚರಲ್ ಆ್ಯಕ್ಟಿವಿಟೀಸ್ ಅಂಥದ್ದನ್ನು ಪ್ರಿಫರ್ ಮಾಡ್ತಾರೆ. ಸೊ ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಲಾಗುತ್ತೆ ಮತ್ತು ಇದನ್ನು ಕಸ್ಟಮೈಸ್ ಮಾಡ್ಕೊಳ್ಬಹುದಾ ಐಟಿನರಿಯಲ್ಲಿ ಅನ್ನುವಂಥದ್ದು? ಹೌದು ಮ್ಯಾಮ್. ಒಂದ್ಸಲ ಶ್ರೀಲಂಕಾ ಅಂತ ಚೂಸ್ ಮಾಡಿದಾಗ ಯಾವುದೆಲ್ಲ ಪಾಯಿಂಟ್ಸ್ನ ಕಸ್ಟಮರ್ ದೃಷ್ಟಿಕೋನದಲ್ಲಿ ನಾವು ಇಟ್ಕೊಂಡು ಪ್ಲ್ಯಾನ್ ಮಾಡ್ತೇವೆ. ಯಾಕಂದರೆ ಎಲ್ಲ ಒಂದೇ ವಯಸ್ಕರವರು ಟ್ರಾವೆಲ್ ಮಾಡಲ್ಲ, ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸವ್ರಿಗೂ ಟ್ರಾವೆಲ್ ಮಾಡ್ತಿರ್ತಾರೆ. ಶಕ್ತಿಪೀಠ ಆಗಿರ್ಬೋದು ಅಥವಾ ಬೆಂಟೋಟ ವಾಟರ್ ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಕ್ಯಾಂಡಿ ಟೂತ್ ರಿಲೇಟೆಡ್ ಎಲ್ಲನೂ ನಿಮಗೆ ಪ್ರತಿಯೊಂದು ಹಂತದಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ಯಾರೆಲ್ಲ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಇದು ಬೆಸ್ಟ್ ಡೆಸ್ಟಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಯಸ್ಸು ಅಥವಾ ದೊಡ್ಡವರಾಗಿರಲು ಎಲ್ಲರೂ ಎಂಜಾಯ್ ಮಾಡಬೇಕಾಗಿರುವಂಥ ಒಂದು ಪ್ಲೇಸಸ್ನ ಸೆಲೆಕ್ಟ್ ಮಾಡಿರ್ತೀವಿ. ಶ್ರೀಲಂಕಾನೇ ಹೀಗೆ ಇದೆ, ಎಲ್ಲ ಏಜ್ಗೆ ಸೂಟ್ ಆಗುವಂಥ ಒಂದು ಡೆಸ್ಟಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಕೊನೆಯದಾಗಿ ಶ್ರೀಲಂಕಾ ಹೋಗೋರಿಗೆ ಏನೆಲ್ಲ ಹೇಳ್ತೀರಾ? ಅಂದರೆ ತುಂಬ ಜನ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅವರಿಗೆ ಈಗ ಕೆಲವೊಂದು ಮಿಸ್ ಮಾಡ್ಕೊಳ್ಬಹುದು ಅವರು, ಅಥವಾ ಗೊತ್ತಿಲ್ಲದೆ ಇರೋ ಸುಮಾರು ವಿಚಾರಗಳಿರುತ್ತೆ. ಸೊ ಅದನ್ನು ನೀವು ಯಾವ ರೀತಿ ಅಡ್ರೆಸ್ ಮಾಡ್ತೀರಾ? RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಯಾವ ರೀತಿ ಸಹಕಾರ ಇರುತ್ತೆ ಅನ್ನುವಂಥದ್ದು ಶ್ರೀಲಂಕಾ ಟ್ರಾವೆಲರ್ಸ್ಗೆ ಏನು ಹೇಳ್ತೀರಾ?
ಶ್ರೀಲಂಕನ್ ಟ್ರಾವೆಲ್ಸ್ ಅಥವಾ TV9 ಪ್ರೇಕ್ಷಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೆಲ್ಲ ಕನಸು ಕಟ್ಟಿರ್ತಿರೋ ಫಾರಿನ್ಗೆ ಹೋಗಬೇಕು, ಫಸ್ಟ್ ಡೆಸ್ಟಿನೇಷನ್ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂದರೆ ನನ್ನ ಚಾಯ್ಸ್ ಆಗಲಿ ಶ್ರೀಲಂಕಾನೇ ಇರುತ್ತೆ. ಸೊ ಯಾವುದೇ ಥರ ಏಜ್ ಲಿಮಿಟ್ಸ್ ಇಲ್ಲ, ಸೋಲೋ ಟ್ರಾವೆಲರ್ಸ್ಗಾಗಲಿ, ಹನಿಮೂನ್ ಎಲ್ಲ ಪಾಯಿಂಟಲ್ಲೂ ಒಂದು ಅಟ್ರಾಕ್ಟಿವ್ ಆಗಿದೆ, ವೈಲ್ಡ್ ಲೈಫ್ ಅಂತ ನಾನು ಹೇಳಿದೆ. ಸೊ ಎಲ್ಲ ಹಂತದಲ್ಲೂ ನಿಮಗೆ ಒಂದು ಬ್ಯೂಟಿಫುಲ್ ಆದಂಥ ನೇಷನ್ ಅಂತ ಹೇಳ್ಬೋದು. ನಮಗೆ ತುಂಬ ಹತ್ತಿರವಾಗಿರುವಂಥ ಕಂಟ್ರಿ, ಯಾವುದೇ ಭಯ ಇಲ್ಲದೆ ನಮ್ಮ ಟೂರ್ ಮ್ಯಾನೇಜರ್ಸ್ ಇರ್ತಾರೆ, ಪ್ರತಿಯೊಂದು ಹಂತದಲ್ಲೂ ನಿಮಗೆ ಜೊತೆಯಾಗಿರ್ತಾರೆ. ಸೇಫ್ಟಿ ವೈಸ್ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ, ಫುಡ್ ಅಥವಾ ಅಕಾಮಿಡೇಷನ್ ಎಲ್ಲ ಥರ ಪಾಯಿಂಟ್ಸಲ್ಲೂ ನಾವು ನಿಮ್ಮ ಜೊತೆ ಇದ್ದೀವಿ. ಸೊ ಯಾರೆಲ್ಲ ಟ್ರಾವೆಲ್ ಮಾಡಬೇಕು ಅಂತ ಇದ್ದೀರೋ ದಯವಿಟ್ಟು ಈ ಬರ್ತಾ ಇರುವಂಥ ನಂಬರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು RV ಟೂರ್ಸ್ ಜೊತೆ ಹೋಗೋದನ್ನ ಮರಿಬೇಡಿ. RV ಟೂರ್ಸ್ ಜೊತೆ ನೀವು ಹೇಳಿದ್ರಿ ಶ್ರೀಲಂಕಾ ಅಂದರೆ ವರ್ಷ ಇಡೀ ಯಾವಾಗ ಹೋದ್ರೂ ಬೆಟರ್ ಅನ್ನುವಂಥದ್ದು. ಸೊ ಪ್ರತಿ ತಿಂಗಳು ಇರುತ್ತಾ, ಎಷ್ಟು ಬ್ಯಾಚಸ್ ಹೋಗುತ್ತೆ RV ಟೂರ್ಸಿಂದ, ಸೊ ದಟ್ ಟ್ರಾವೆಲರ್ಸ್ಗೆ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ? ಈ ಡೇಟ್ ಒಳಗಡೆ ಏನಾದರೂ ಬುಕ್ ಮಾಡಬೇಕು ಅನ್ನೋವಂಥದ್ದು ಇರುತ್ತಾ? ಪ್ರತಿ ಮಂತಲ್ಲೂ ಅದರದ್ದೇ ಆದಂಥ ಒಂದು ಡೇಟ್ಸ್ ಇರುತ್ತೆ. ಪ್ರತಿ ಮಂತ್ ಎಂಡಲ್ಲಿ ಈ ಪ್ಯಾಕೇಜಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಯಾರೆಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬರಬೇಕಾಗತ್ತೆ. ಸೊ ಪ್ರತಿ ಮಂತ್ ನಿಮಗೆ ಮಂತ್ ಎಂಡಲ್ಲಿ ಈ ಪ್ಯಾಕೇಜಸ್ ಇದೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿರೋ ಮಂತ್ ಸ್ಟಾರ್ಟಿಂಗಲ್ಲೇ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು ಮತ್ತು ನಿಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ನೀವು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಶ್ರೀಲಂಕಾ ಟೂರ್ ಪ್ಯಾಕೇಜ್ನ ಬುಕ್ ಮಾಡಬೇಕಂದ್ರೆ ಸಂಪರ್ಕ ಮಾಡಿ, ಜೊತೆಗೆ ಅವರ ಕಚೇರಿಗೆ ನೇರವಾಗಿ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಅಡ್ರೆಸ್ ಪ್ಲೇಟ್ ಇಂತಿದೆ: RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಮಹಡಿ, ವರ್ಷ ಆರ್ಕೇಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟ್ರಾರ್, ಗಂಗಾನಗರ, ಬಳ್ಳಾರಿ ರಸ್ತೆ, ಬೆಂಗಳೂರು 560032. ದೂರವಾಣಿ ಸಂಖ್ಯೆ 9063843403. ಮತ್ತೊಂದು ಸಂಖ್ಯೆ 9154225648. ಮತ್ತೊಂದು ಸಂಖ್ಯೆ 9154149935. ಮತ್ತೊಂದು ಸಂಖ್ಯೆ 9121144001. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಗೈಡ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.